ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನುಕರ್ದಮ ಸಂವಾದ. ಇದರಿಂದ ಇವತ್ತು 21ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 21. ತಂ ತ್ವಾನುಭೂತ್ಯೋಪರತ ಕ್ರಿಯಾರ್ಥಂ ಸ್ವಮಾಯೆಯ ವರ್ತಿತ ಲೋಕತಂತ್ರಂ ನಮಾಮ್ಯಭೀಕ್ಷ್ಣಂ ನಮನೀಯ ಪಾದ ಸರೋಜಮಲ್ಪೀಯಸಿ ಕಾಮವರ್ಷಂ. ಅನುವಾದ: ಆಶ್ರಯಿಸಲು ತಕ್ಕುದಾದ ನಿನ್ನ ಪಾದಕಮಲಗಳಿಗೆ ನಾನು ನಿರಂತರವಾಗಿ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ, ಏಕೆಂದರೆ ನೀನು ಕ್ಷುದ್ರರ ಮೇಲೆ ಕೂಡ ಇಷ್ಟವರಗಳನ್ನು ಸುರಿಸುವೆ. ನಿನ್ನ ಸಾಕ್ಷಾತ್ಕಾರದ ಮೂಲಕ ಜೀವಿಗಳು ಫಲಾಪೇಕ್ಷೆಯ ಕರ್ಮಗಳಿಂದ ವಿರಕ್ತಿಯನ್ನು ಪಡೆಯಬಹುದು. ಈ ಕಾರಣಕ್ಕಾಗಿಯೇ ನೀನು ಸ್ವಶಕ್ತಿಯಿಂದ ಈ ಭೌತಿಕ ಲೋಕಗಳನ್ನು ವಿಸ್ತಾರಪಡಿಸಿರುವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕರ್ದಮ ಮುನಿಗಳು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹೇಳ್ತಾರೆ, ನಿನ್ನಿಷ್ಟ ಇಲ್ಲದೆ ಇದ್ರೂ ಕೂಡ ನಮ್ಮ ಇಂದ್ರಿಯ ತೋಷಣೆಗೋಸ್ಕರ ನೀನು ಈ ಸ್ಥೂಲ ಮತ್ತು ಸೂಕ್ಷ್ಮ ಮೂಲ ವಸ್ತುಗಳ ಸೃಷ್ಟಿಯನ್ನು ಮಾಡ್ತೀಯ. ನಿನ್ನ ಅವ್ಯಾಜ ಕರುಣೆ ನಮ್ಮ ಮೇಲಿರಲಿ. ಯಾಕೆ ಅಂತಂದರೆ ನೀನು ತುಳಸೀ ದಳಗಳ ಭವ್ಯಹಾರದಿಂದ ಅಲಂಕೃತವಾದಂತಹ ನಿನ್ನ ಸನಾತನ ರೂಪದಲ್ಲಿ ನಮಗೆ ಪ್ರತ್ಯಕ್ಷನಾಗಿದೆಯಾ. ಅಂದರೆ ನನ್ನ ಮೇಲೆ ಕರುಣೆ ಇರೋದ್ರಿಂದ ನೀನು ನನ್ನ ಮುಂದೆ ನನಗೆ ದರ್ಶನವನ್ನು ಕೊಡ್ತಾ ಇದೆಯಲ್ವಾ, ಅದಕ್ಕೆ ನಿನ್ನ ಕರುಣೆ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಂಡ್ರು. ಈಗ ಮುಂದುವರೆದು ಹೇಳ್ತಾರೆ, ಆಶ್ರಯ ಪಟ್ಕೊಳ್ಳೋದಕ್ಕೆ ಅಥವಾ ಆಶ್ರಯ ತಗೊಳ್ಳೋದಕ್ಕೆ ತಕ್ಕದಾದಂತಹ ನಿನ್ನ ಪಾದಕಮಲಗಳಿಗೆ, ಅಂದರೆ ಆ ಪಾದಕಮಲಗಳು ಆಶ್ರಯವನ್ನು ಕೊಡುವಂಥದ್ದು. ಅಂತಹ ನಿನ್ನ ಪಾದಕಮಲಗಳಿಗೆ ನಾನು ನಿರಂತರವಾಗಿ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂತಂದರೆ ನೀನು ಕ್ಷುದ್ರರ ಮೇಲೂ ಕೂಡ ಅವ್ರು ಕೇಳಿದ ವರಗಳನ್ನು ಕೊಡುವಂಥವನು, ನೀನು ಇಷ್ಟ ವರಗಳನ್ನು ಸುರಿಸ್ತೀಯ ಅಂತ ಹೇಳಿದ್ದಾರೆ ಆಯಿತಾ. ಸಾಮಾನ್ಯರಿಗಿಂತ ಸಾಮಾನ್ಯ ವ್ಯಕ್ತಿಯ ಮೇಲೂ ಕೂಡ ನೀನು ನಿನ್ನ ಇಷ್ಟವರಗಳನ್ನು ಸುರಿಸುವಂಥವನು. ನಿನ್ನ ಸಾಕ್ಷಾತ್ಕಾರದ ಮೂಲಕ ಜೀವಿಗಳು ತಮ್ಮ ಫಲಾಪೇಕ್ಷೆಯ ಕರ್ಮಗಳಿಂದ ವಿರಕ್ತಿಯನ್ನು ಪಡಿಬೋದು. ಯಾವಾಗ ಭಗವಂತನ ಸಾಕ್ಷಾತ್ಕಾರವಾಗುತ್ತೋ ಆವಾಗ ನಾವು ಇದು ಬೇಕು ಅದು ಬೇಕು ಅಂತ ಏನೇನೋ ಇಷ್ಟಗಳನ್ನು ಇಟ್ಕೊಂಡು ನಾವು ಕೆಲಸಗಳನ್ನು ಮಾಡ್ತೀವಲ್ವ, ಅದರಿಂದ ಈ ಫಲ ಸಿಗತ್ತೆ ಆ ಫಲ ಸಿಗತ್ತೆ ಅಂತಂದ್ಬಿಟ್ಟು ಆ ಫಲಾಪೇಕ್ಷೆಯ ಕರ್ಮಗಳಿಂದ ನಾವು ದೂರ ಆಗೋದು ಯಾವಾಗ ಅಂತಂದರೆ ಭಗವಂತನ ಸಾಕ್ಷಾತ್ಕಾರವಾದಾಗ. ಈ ಕಾರಣದಿಂದನೇ ನೀನು ಸ್ವಶಕ್ತಿಯಿಂದ ಈ ಭೌತಿಕ ಲೋಕಗಳನ್ನು ವಿಸ್ತಾರ ಮಾಡಿದ್ಯಾ ಅಂತಂದ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆದುದರಿಂದ ಭೌತಿಕ ಸುಖವನ್ನಾಗಲಿ ಮೋಕ್ಷವನ್ನಾಗಲಿ ಅಥವಾ ಭಗವಂತನ ದಿವ್ಯ ಪ್ರೇಮ ಸೇವೆಯನ್ನಾಗಲಿ ಒಬ್ಬನು ಬಯಸುವುದಾದರೆ ಅಂತಹ ಪ್ರತಿಯೊಬ್ಬನೂ ಭಗವಂತನಿಗೆ ಪ್ರಣಾಮವನ್ನು ಸಲ್ಲಿಸಲೇಬೇಕು. ಏಕೆಂದರೆ ಭಗವಂತನು ಪ್ರತಿಯೊಬ್ಬನಿಗೂ ಅವನವನು ಬಯಸಿದ ವರವನ್ನು ನೀಡಬಲ್ಲನು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಯೇ ಯಥಾಮಾಂ ಪ್ರಪದ್ಯಂತೆ ಎಂಬ ಮಾತಿನಿಂದ ಇದನ್ನು ದೃಢಪಡಿಸಿದ್ದಾನೆ. ಈ ಭೌತಿಕ ಜಗತ್ತಿನಲ್ಲಿ ಯಶಸ್ವಿಯಾಗಿ ಸುಖಿಯಾಗಿರಲು ಬಯಸುವಾತನಿಗೆ ಭಗವಂತನು ಅಂತಹ ವರವನ್ನು ದಯಪಾಲಿಸುವನು. ನೋಡಿ, ಇಲ್ಲಿ ಭೌತಿಕ ಸುಖ ಆದರೂ ಆಗಿರಲಿ, ನಮಗೆ ಮೋಕ್ಷ ಬೇಕಾ, ಮುಕ್ತಿ ಬೇಕಾ, ಅಥವಾ ಭಗವಂತನ ಸಾಕ್ಷಾತ್ಕಾರವಾಗಬೇಕಾ, ಆತ್ಮ ಸಾಕ್ಷಾತ್ಕಾರವಾಗಬೇಕಾ, ಅಥವಾ ಭಗವಂತನನ್ನು ದಿವ್ಯ ರೀತಿಯಲ್ಲಿ ನಾವು ಪ್ರೀತಿಯಿಂದ ಸೇವೆ ಮಾಡಬೇಕಾ, ಈ ರೀತಿ ಯಾವುದನ್ನು ನಾವು ಇಷ್ಟಪಡ್ತೀವೋ ಅಂತ ಪ್ರತಿಯೊಬ್ಬನೂ ಕೂಡ ಭಗವಂತನಿಗೆ ನಾವು ಪ್ರಣಾಮಗಳನ್ನು ಸಲ್ಲಿಸ್ಬೇಕು. ಅವನಿಗೆ ಶರಣಾಗತಿ ಆಗಬೇಕು. ಯಾಕೆ ಅಂತಂದರೆ ಭಗವಂತ ಪ್ರತಿಯೊಬ್ಬನಿಗೂ ಕೂಡ ಅವನು ಏನು ಇಷ್ಟಪಡ್ತಾನೋ ಅಂಥ ವರವನ್ನು ಕೊಡುವಂಥವನು ಆಯಿತಾ. ಬೇರೆ ಎಲ್ಲರಿಗೂ ಎಲ್ಲವನ್ನೂ ಕೊಡೋದಕ್ಕಾಗಲ್ಲ, ಭಗವಂತನಿಗೆ ಮಾತ್ರ ಏನು ಕೇಳ್ತೀವೋ ಎಲ್ಲವನ್ನ ಕೊಡುವಂಥ ಒಂದು ಶಕ್ತಿ ಇದೆ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಅದನ್ನೇ ಹೇಳಿದ್ದಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ. ಅಂದರೆ ಯಾರ್ಯಾರು ಹೇಗೆ ನನ್ನನ್ನು ಆರಾಧನೆ ಮಾಡ್ತಾರೋ ಮತ್ತು ಏನೇನನ್ನ ಅವರು ಇಷ್ಟಪಡ್ತಾರೋ ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಸೊ ಈ ಭೌತಿಕ ಜಗತ್ತಲ್ಲಿ ಯಶಸ್ವಿಯಾಗಿ ನಾನು ಸುಖವಾಗಿರಬೇಕು ಅಂತ ಯಾರಾದರೂ ಇಷ್ಟಪಟ್ಟರೆ ಭಗವಂತ ಅವ್ರಿಗೆ ಅಂಥ ವರವನ್ನು ಕೊಡ್ತಾನೆ. ಭೌತಿಕ ಜಗತ್ತಿನಲ್ಲಿ ನಾನು ಇರಬಾರ್ದಪ್ಪ, ಇಲ್ಲಿರುವಂಥ ಕಷ್ಟಗಳನ್ನು ಬಿಟ್ಟು ನಾನು ಬಿಡುಗಡೆಯನ್ನು ಪಡಿಬೇಕು ಅಂತಂದರೆ ಅದಕ್ಕೂ ಕೂಡ ಭಗವಂತ ಅಂಥ ಬಿಡುಗಡೆಯನ್ನು ಕೊಡ್ತಾನೆ.
ಅಷ್ಟೇ ಅಲ್ಲದೆ ಯಾರು ಪರಿಪೂರ್ಣವಾಗಿ ಭಗವಂತನ ಸೇವೆಯನ್ನೇ ಮಾಡ್ತಾ ಇರಬೇಕಪ್ಪ, ನಾನು ಬೇರೆ ಯಾವುದು ನನಗಿಷ್ಟ ಇಲ್ಲ ಅಂತ ಯಾರಾದರೂ ಇಷ್ಟಪಟ್ಟರೆ ಭಗವಂತ ಅವ್ರಿಗೆ ಅದೇ ವರವನ್ನು ಕೊಡ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭೌತಿಕ ಸುಖಾನುಭವಕ್ಕಾಗಿ ಅವನು ವೇದಗಳಲ್ಲಿ ಅನೇಕ ವಿಧದ ಯಜ್ಞ ಕರ್ಮಾಚರಣೆಗಳನ್ನು ನಿರ್ದೇಶಿಸಿದ್ದಾನೆ. ಜನರು ಈ ರೀತಿಯಾಗಿ ಆ ಉಪದೇಶಗಳ ಪ್ರಯೋಜನವನ್ನು ಪಡೆದು ಊರ್ಧ್ವಲೋಕಗಳಲ್ಲಿ ಅಥವಾ ಉದಾರ ಶ್ರೀಮಂತ ಕುಟುಂಬಗಳಲ್ಲಿ ಭೌತಿಕ ಜೀವನವನ್ನು ಅನುಭವಿಸಬಹುದು. ಈ ಕ್ರಮದಲ್ಲಿ ವೇದಗಳಲ್ಲಿ ಹೇಳಲಾಗಿದೆ. ಅವುಗಳ ಪ್ರಯೋಜನವನ್ನು ಯಾರೂ ಪಡೆಯಬಹುದು. ಈ ಭೌತಿಕ ಜಗತ್ತಿನಿಂದ ಬಿಡುಗಡೆಯಾಗಲು ಬಯಸತಕ್ಕವರಿಗೂ ಕೂಡ ಇದು ಸಮಾನವಾಗಿದೆ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಭೌತಿಕ ಸುಖವನ್ನು ನಾವು ಪಡಿಬೇಕು ಅಂತಂದಾಗ ವೇದಗಳಲ್ಲಿ ಬೇಕಾದಷ್ಟು ಯಜ್ಞ ಕರ್ಮಾಚರಣೆಗಳನ್ನು ಹೇಳಿದ್ದಾರೆ. ಈ ಯಜ್ಞಗಳನ್ನು ಮಾಡಿದ್ರೆ ಇದು, ಈಗ ಮಕ್ಕಳಿಲ್ವಾ ಅವರಿಗೆ ಬೇರೆ ಥರ ಒಂದು ಯಜ್ಞ ಇರುತ್ತೆ, ಯಾರಿಗಾದರೂ ಐಶ್ವರ್ಯ ಇಲ್ವಾ ಅವರಿಗೆ, ಮನೆ ಇಲ್ವಾ ಅವ್ರಿಗೆ, ವಿದ್ಯೆ ಬೇಕಾ ಅದಕ್ಕೆ ಬೇರೆ ಬೇರೆ ರೀತಿಯ ಒಂದು ಯಜ್ಞ ಕರ್ಮಾಚರಣೆಗಳನ್ನು ಹೇಳಿದ್ದಾರೆ. ಅದನ್ನು ನಾವು ತಿಳ್ಕೊಂಡು ಆ ರೀತಿ ಮಾಡಿದಾಗ ಊರ್ಧ್ವಲೋಕಗಳಲ್ಲಿ ಅಥವಾ ನಾವು ಒಂದು ಒಳ್ಳೆ ಶ್ರೀಮಂತರ ಕುಟುಂಬದಲ್ಲಿ ಇರಬೇಕಪ್ಪ ಅಂತಂದರೆ ಅದನ್ನು ಮಾಡ್ಬೋದು. ಆ ಯಜ್ಞಗಳು, ಹೋಮಗಳು ಇದನ್ನೆಲ್ಲ ಮಾಡಿದಾಗ ನಾವು ಈ ಭೌತಿಕ ಜೀವನದಲ್ಲಿ ಸುಖವಾಗಿ ಏನು ಬೇಕೋ ಅದನ್ನೆಲ್ಲ ಅನುಭವಿಸೋದಕ್ಕೆ ಯಾವ ರೀತಿಯ ಒಂದು ರೀತಿ ನೀತಿಗಳನ್ನು ಹೇಳಿದಾರೋ ಆ ರೀತಿ ನಾವು ಕರ್ಮಾಚರಣೆಗಳನ್ನು ಮಾಡ್ಕೊಂಡು ಹೋದಾಗ ಅದರಿಂದ ನಮಗೆ ಆ ಒಂದು ಫಲಗಳು ಸಿಗ್ತಾ ಹೋಗುತ್ತೆ. ಅದನ್ನು ಯಾರು ಬೇಕಾದರೂ ಮಾಡಿ ಏನು ಬೇಕಾದರೂ ಪಡ್ಕೋಬೋದು. ಮತ್ತು ಈ ಭೌತಿಕ ಜಗತ್ತಿನಿಂದನೇ ನನಗೆ ಬಿಡುಗಡೆ ಬೇಕಾ, ಅದಕ್ಕೂ ಕೂಡ ವೇದಗಳಲ್ಲಿ ಹೇಳಿದ್ದಾರೆ ಈ ರೀತಿ ಮಾಡಬೇಕು ಅಂತ. ಆ ರೀತಿ ನಾವು ನಡ್ಕೊಂಡಾಗ ಅದರಿಂದ ನಾವು ಫಲಗಳನ್ನು ಪಡ್ಕೋಬೋದು. ಅಂದರೆ ಏನು, ಈ ಭೌತಿಕ ಪ್ರಪಂಚದಲ್ಲಿದ್ದು ನಾನು ಸುಖವನ್ನು ಅನುಭವಿಸ್ಬೇಕಾ ಅದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಇಲ್ಲ, ನನಗೆ ಭೌತಿಕ ಪ್ರಪಂಚನೇ ಬೇಡ, ನನಗೆ ಇದರಿಂದನೇ ಬಿಡುಗಡೆ ಬೇಕು, ಇದರಿಂದ ಎಲ್ಲ ನಾನು ಹೊರಗಡೆ ಬರಬೇಕು ಅಂತಂದರೆ ಅದಕ್ಕೂ ಕೂಡ ಅದರಲ್ಲಿ ನಿರ್ದೇಶನಗಳು ಇದೆ ಅಂತ ಹೇಳಿದ್ದಾರೆ. ಈ ಭೌತಿಕ ಜಗತ್ತಿನ ಸುಖಭೋಗದ ಬಗ್ಗೆ ವ್ಯಕ್ತಿಯು ಜುಗುಪ್ಸೆಗೊಳ್ಳದೆ ಮೋಕ್ಷಾಪೇಕ್ಷಿಯಾಗಲಾರನು. ಮೋಕ್ಷವು ಭೌತಿಕ ಸುಖದ ಬಗ್ಗೆ ಜಿಗುಪ್ಸೆ ತಾಳಿದವನಿಗಾಗಿ ಇದೆ. ಆದುದರಿಂದ ವೇದಾಂತ ಸೂತ್ರವು ಅಥಾತೋ ಬ್ರಹ್ಮ ಜಿಜ್ಞಾಸ ಎಂದು ಹೇಳುತ್ತದೆ. ಈ ಭೌತಿಕ ಜಗತ್ತಿನಲ್ಲಿ ಸುಖಿಯಾಗಿರಲು ಮಾಡತಕ್ಕ ಪ್ರಯತ್ನವನ್ನು ತ್ಯಜಿಸಿದವರು ಪರಮ ಸತ್ಯವನ್ನು ಕುರಿತು ಜಿಜ್ಞಾಸೆ ಮಾಡಬಹುದು. ಪರಮ ಸತ್ಯವನ್ನರಿಯಲು ಇಚ್ಛಿಸುವವರಿಗಾಗಿ ವೇದಾಂತ ಸೂತ್ರವಿದೆ. ವೇದಾಂತ ಸೂತ್ರದ ವಾಸ್ತವಿಕ ವಿವರಣೆಯಾಗಿ ಶ್ರೀಮದ್ ಭಾಗವತವೂ ಇದೆ. ಅಂದರೆ ಅರ್ಥ ಏನು, ಈ ಒಂದು ಭೌತಿಕ ಜಗತ್ತಲ್ಲಿ ಯಾವಾಗ ಇಲ್ಲಿರುವಂಥ ಸುಖಗಳಿರುತ್ತಲ್ಲ, ನಾವು ಅಂದ್ಕೊಂಡಿದ್ದೀವಲ್ಲ ಸುಖ ಅಂತ, ಆ ಸುಖ ಭೋಗಗಳಿದೆಯಲ್ಲ ಅದರ ಬಗ್ಗೆ ಜುಗುಪ್ಸೆ ಬರಬೇಕು. ಸಾಕಪ್ಪ ಇದರಲ್ಲಿ ಏನೂ ಇಲ್ಲ ಅನ್ನುವಂಥ ಒಂದು ಮಟ್ಟ ನಮ್ಮಲ್ಲಿ ಬಂದಾಗ ಆ ಒಂದು ಯೋಗ್ಯತೆಯನ್ನು ನಾವು ಪಡಿಬೇಕಂದ್ರೆ ಏನು, ಇದರಲ್ಲಿ ಏನೂ ಇಲ್ಲ ಅನ್ನುವಂಥ ಅರಿವು ನಮಗೆ ಬರಬೇಕು. ಆವಾಗ ಮತ್ತೆ ಮೋಕ್ಷ ನನಗೆ ಬೇಕು, ಮುಕ್ತಿ ಬೇಕು, ಅಥವಾ ಇದರಿಂದ ಎಲ್ಲ ನನಗೆ ಬಿಡುಗಡೆ ಬೇಕು ಅಂತ ಯಾರು ಅಂದ್ಕೊಳ್ತಾನೋ ಅಂಥವನಿಗೆ, ಅಂದರೆ ಮೋಕ್ಷ ಅನ್ನೋದು ಭೌತಿಕ ಸುಖದ ಬಗ್ಗೆ ಜಿಗುಪ್ಸೆ ಬರುತ್ತಲ್ಲ ಅಂಥವ್ರಿಗೋಸ್ಕರ ಇರುವಂಥದ್ದು. ಈ ಕಡೆ ನಾನು ಈ ಒಂದು ಭೌತಿಕ ಸುಖವನ್ನೂ ಅನುಭವಿಸ್ತಾ ನನಗೆ ಮೋಕ್ಷನೂ ಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಭೌತಿಕ ಸುಖದಲ್ಲಿ ಯಾವಾಗ ನಮಗೆ ಆಸಕ್ತಿ ಕಡಿಮೆಯಾಗಿ ಜುಗುಪ್ಸೆ ಬರುತ್ತೋ ಆವಾಗ ನಮಗೆ ಮೋಕ್ಷದ ಬಗ್ಗೆ ಆಸಕ್ತಿ ಬರುತ್ತೆ. ಅದಕ್ಕೋಸ್ಕರನೇ ವೇದಾಂತ ಸೂತ್ರ ಏನು ಹೇಳುತ್ತೆ, ಅಥಾತೋ ಬ್ರಹ್ಮ ಜಿಜ್ಞಾಸ. ಈ ಭೌತಿಕ ಜಗತ್ತಲ್ಲಿ ಸುಖವಾಗಿರೋದಕ್ಕೆ ನಾವು ಏನೇನೆಲ್ಲ ಪ್ರಯತ್ನ ಮಾಡ್ತಿರ್ತೀವೋ ಅದನ್ನೆಲ್ಲ ಬಿಟ್ಟು ಪರಮ ಸತ್ಯದ ಬಗ್ಗೆ ನಾನು ತಿಳ್ಕೋಬೇಕು, ಅದರ ಬಗ್ಗೆ ಜಿಜ್ಞಾಸೆ ಬರುತ್ತಲ್ಲ ಅಂಥವರು, ಮತ್ತು ಪರಮ ಸತ್ಯವನ್ನು ಯಾರು ತಿಳ್ಕೋಬೇಕು ಅಂತ ಇಷ್ಟಪಡ್ತಾರೋ ಅಂಥವರಿಗೆ ವೇದಾಂತ ಸೂತ್ರ ಇರೋದು. ಈ ವೇದಾಂತ ಸೂತ್ರದ ವಾಸ್ತವಿಕ ವಿವರಣೆಯಾಗಿರುವಂಥದ್ದು ಶ್ರೀಮದ್ ಭಾಗವತ ಕೂಡ ಇದೆ. ಸೊ ಭಾಗವತವನ್ನು ಓದ್ತಾ ಇದ್ದೀವಿ ಅಂತಂದರೆ ನಮಗೆ ಎಲ್ಲೋ ಒಂದು ಸಾಸಿವೆ ಕಾಳಷ್ಟಾದರೂ ಭಗವಂತನಲ್ಲಿ ಆಸಕ್ತಿ, ಈ ಒಂದು ಭೌತಿಕ ಪ್ರಪಂಚದಲ್ಲಿ ಸ್ವಲ್ಪ ಮಟ್ಟಿಗೆ ವಿರಕ್ತಿ ಬಂದಿರೋದ್ರಿಂದನೇ ನಾವು ಈ ಭಾಗವತವನ್ನು ಕೇಳೋದಕ್ಕೆ ಸಾಧ್ಯ ಆಗೋದು. ಸೊ ಮುಂದೆ ಹೇಳ್ತಾರೆ, ಭಗವದ್ಗೀತೆಯು ವೇದಾಂತ ಸೂತ್ರವೂ ಆಗಿರುವುದರಿಂದ ಶ್ರೀಮದ್ ಭಾಗವತವನ್ನು, ವೇದಾಂತ ಸೂತ್ರವನ್ನು ಅಥವಾ ಭಗವದ್ಗೀತೆಯನ್ನು ತಿಳಿದುಕೊಳ್ಳುವುದರಿಂದ ವ್ಯಕ್ತಿಯು ನಿಜವಾದ ಜ್ಞಾನವನ್ನು ಪಡೆಯಬಹುದು. ನಿಜವಾದ ಜ್ಞಾನವನ್ನು ಪಡೆದಾಗ ಅವನು
ಪರಮನೊಂದಿಗೆ ತಾತ್ವಿಕವಾಗಿ ಐಕ್ಯವಾಗುವನು. ಅವನು ವಾಸ್ತವವಾಗಿ ಬ್ರಹ್ಮನ ಸೇವೆಯನ್ನು ಅಥವಾ ಕೃಷ್ಣ ಪ್ರಜ್ಞೆಯನ್ನು ಕೈಗೊಂಡಾಗ ಮುಕ್ತನಾಗುವುದು ಮಾತ್ರವಲ್ಲ, ತನ್ನ ಆಧ್ಯಾತ್ಮ ಜೀವನದಲ್ಲಿ ನೆಲೆ ನಿಲ್ಲುವನು. ಅದೇ ರೀತಿಯಾಗಿ ಭೌತಿಕ ಪ್ರಕೃತಿಯ ಮೇಲೆ ತಮ್ಮ ಅಧಿಪತ್ಯವನ್ನು ಬಯಸುವವರಿಗಾಗಿ ಭೌತಿಕ ಸುಖಾನುಭವದ ಅನೇಕ ಶಾಖೆಗಳಿವೆ. ಭೌತಿಕ ಜ್ಞಾನ ಮತ್ತು ಭೌತ ವಿಜ್ಞಾನಗಳು ದೊರಕುತ್ತವೆ ಮತ್ತು ಅವನ್ನು ಭೋಗಿಸುವವರಿಗೆ ಭಗವಂತನು ಒದಗಿಸಿಕೊಡುತ್ತಾನೆ. ತೀರ್ಮಾನವೇನೆಂದರೆ, ಯಾವುದೇ ಅನುಗ್ರಹ ಬೇಕಿದ್ದರೂ ಅದಕ್ಕಾಗಿ ಒಬ್ಬನು ದೇವೋತ್ತಮ ಪರಮಪುರುಷನನ್ನು ಆರಾಧಿಸಬೇಕು. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ವೇದಾಂತ ಸೂತ್ರದ ವಾಸ್ತವಿಕ ವಿವರಣೆ ಶ್ರೀಮದ್ ಭಾಗವತ. ಭಗವದ್ಗೀತೆ ಕೂಡ ವೇದಾಂತ ಸೂತ್ರನೇ ಆಗಿರೋದ್ರಿಂದ ಶ್ರೀಮದ್ ಭಾಗವತ ಆಗಿರ್ಬೋದು, ವೇದಾಂತ ಸೂತ್ರ ಮತ್ತು ಭಗವದ್ಗೀತೆಯನ್ನು ಯಾರು ತಿಳ್ಕೊಳ್ತಾರೋ ಅಂಥ ವ್ಯಕ್ತಿ ನಿಜವಾದ ಜ್ಞಾನವನ್ನು ಪಡಿತಾನೆ. ನಿಜವಾದ ಜ್ಞಾನವನ್ನು ಪಡ್ಕೊಂಡಾಗ ಅವನು ತಾತ್ವಿಕವಾಗಿ ಭಗವಂತನ ಜೊತೆ ಐಕ್ಯವಾಗ್ತಾನೆ. ಈಗ ನಾವು ತಿಳ್ಕೊಳ್ತಾ ನಮಗೆ ತತ್ವದ ಅರಿವು ಆಗ್ತಾ ಹೋಗುತ್ತೆ. ಅವಾಗ ತಾತ್ವಿಕವಾಗಿ ನಾವು ಭಗವಂತನ ಜೊತೆ ಇದ್ದೀವಿ ಅಂತ ಅರ್ಥ. ಅವನು ವಾಸ್ತವವಾಗಿ ಬ್ರಹ್ಮನ ಸೇವೆ ಅಂದರೆ ಭಗವಂತನ ಸೇವೆಯನ್ನ ಯಾವಾಗ ಮಾಡೋದಕ್ಕೆ ಶುರು ಮಾಡ್ತಾನೋ ಅವಾಗ ಮುಕ್ತನಾಗೋದು ಅಷ್ಟೇ ಅಲ್ಲ, ತನ್ನ ಆಧ್ಯಾತ್ಮ ಜೀವನದಲ್ಲಿ ಒಂದು ನೆಲೆಯಲ್ಲಿ ನಿಲ್ತಾನವನು. ಅಲ್ಲಿ ಭದ್ರವಾಗಿ ನಿಲ್ತಾನೆ. ಅದೇ ರೀತಿ ಭೌತಿಕ ಪ್ರಕೃತಿ ಮೇಲೆ ಯಾರು ತಮ್ಮ ಅಧಿಪತ್ಯವನ್ನು ನಡೆಸಬೇಕು, ನಾನೇ ಒಡೆಯನಾಗಿರ್ಬೇಕು ಅನ್ನೋಂಥ ಭಾವನೆ ಇಟ್ಕೊಂಡು ಅದನ್ನೆಲ್ಲ ಅನುಭವಿಸ್ಬೇಕು ಅಂತ ಇಷ್ಟಪಡ್ತಾನೋ ಅವ್ರಿಗೆ ಅಂತಾನೆ ಆ ಭೌತಿಕ ಸುಖಾನುಭವದ ಬೇಕಾದಷ್ಟು ಶಾಖೆಗಳು ಈ ಧರ್ಮಗ್ರಂಥಗಳಲ್ಲಿ ಇದೆ. ಭೌತಿಕ ಜ್ಞಾನವನ್ನು ಕೊಡುತ್ತದು, ಭೌತ ವಿಜ್ಞಾನಗಳು ಅದರಲ್ಲಿ ಸಿಗುತ್ತೆ. ಮತ್ತು ಅದನ್ನು ಭೋಗಿಸುವಂಥವ್ರಿಗೆ ಭಗವಂತ ಇದನ್ನೆಲ್ಲ ನಮಗೆ ಒದಗಿಸ್ಕೊಡ್ತಾನೆ. ಅಂದರೆ ನಾವು ಏನನ್ನು ಕೇಳ್ಕೊಂಡು ಭಗವಂತನ ಹತ್ರ ಹೋಗ್ತೀವೋ, ಒಟ್ಟಿನಲ್ಲಿ ಭಗವಂತನ ಹತ್ರ ಹೋದ್ರೇ ನಮ್ಗೆ ಅವೆಲ್ಲ ಸಿಗೋದು. ಸೊ ಭಗವಂತನ ಹತ್ರ ಹೋದಂಗೆ ನಮಗೆ ಅದಕ್ಕೆ ಯಾರ್ಯಾರು ಯಾವ ಮನಸ್ಥಿತಿ ಇಟ್ಕೊಂಡು ಹೋಗ್ತಾರೋ ಅವ್ರಿಗೆ ಅದನ್ನು ಕೊಡ್ತಾನೆ ಅಂತ ಅರ್ಥ. ಸೊ ಏನೇ ಆಗಿದ್ರೂ ಕೂಡ, ಏನೇ ಬೇಕು ಅಂತಂದ್ರೂ ಕೂಡ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಇದರ ಅರ್ಥ. ಕಾಮವರ್ಷಂ ಎಂಬ ಶಬ್ದವು ಬಹಳ ಮುಖ್ಯವಾದುದು. ಯಾರೇ ಆಗಿರಲಿ ಭಗವಂತನ ಬಳಿ ಸಾರುವವನ ಬಯಕೆಗಳನ್ನು ಅವನು ತೃಪ್ತಿಪಡಿಸುವನು ಎಂಬುದನ್ನು ಅದು ಸೂಚಿಸುತ್ತದೆ. ಆದರೆ ಪ್ರಾಮಾಣಿಕವಾಗಿ ಕೃಷ್ಣನನ್ನು ಪ್ರೀತಿಸುವುದರೊಂದಿಗೆ ಭೌತಿಕ ಸುಖಾಪೇಕ್ಷೆಯನ್ನು ತಾಳುವವನು ಗೊಂದಲದಲ್ಲಿರುತ್ತಾನೆ. ಇಲ್ಲಿ ಕಾಮವರ್ಷಂ ಅನ್ನುವಂಥ ಶಬ್ದ ಇದೆ. ಅಂದ್ರೆ ಏನು? ಅವ್ರು ಯಾರೇ ಆಗ್ಬಿಟ್ಟಿರ್ಲಿ, ಭಗವಂತನ ಹತ್ರ ಬಯಕೆಗಳನ್ನ ಅವ್ರೇನಾದ್ರೂ ಇಟ್ಕೊಂಡು ಹೋದ್ರೂ ಕೂಡ ಅವನು ತೃಪ್ತಿ ಪಡಿಸ್ತಾನೆ ಅನ್ನೋದು ಇದರ ಅರ್ಥ. ಆದರೆ ಪ್ರಾಮಾಣಿಕವಾಗಿ ಯಾರು ಭಗವಂತನನ್ನ ಪ್ರೀತಿಸೋದ್ರ ಜೊತೆಗೆ ಭೌತಿಕ ಸುಖಾಪೇಕ್ಷೆಯನ್ನು ಇಷ್ಟಪಡ್ತಾನೋ ಅವನು ಯಾವಾಗಲೂ ಗೊಂದಲದಲ್ಲಿರ್ತಾನೆ. ಇಲ್ಲ ಅಂದ್ರೆ ಭೌತಿಕಕ್ಕೆ ನಾವು ಇಷ್ಟಪಟ್ಟು ಅಲ್ಲಿರ್ಬೇಕು, ಇಲ್ಲ ಅಂದ್ರೆ ಆಧ್ಯಾತ್ಮಿಕದಲ್ಲಿರ್ಬೇಕು. ಎರಡರ ಮಧ್ಯೆ ಇದು ಬೇಕು ಅದು ಬೇಕು ಅಂತಂದ್ರೆ ಅವನು ಗೊಂದಲದಲ್ಲಿರ್ತಾನೆ. ಕೃಷ್ಣನು ಅವನ ಬಗ್ಗೆ ಅತ್ಯಂತ ಕರುಣೆಯನ್ನು ತಾಳಿದವನಾಗಿ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತನಾಗುವಂತೆ ಅವನಿಗೆ ಒಂದು ಅವಕಾಶವನ್ನು ನೀಡುವನು. ಇದರಿಂದಾಗಿ ಅವನು ಸಾವಕಾಶವಾಗಿ ತನ್ನ ಮನೋಭ್ರಮೆಯನ್ನು ಮರೆಯುವನು. ಅಂದ್ರೆ ಕೃಷ್ಣ ತುಂಬಾನೇ ಕರುಣೆ ಇರೋನು. ನೀನು ಇದನ್ನೂ ಮಾಡ್ತಾ ಇದೀಯಾ, ಇದನ್ನೂ ಮಾಡ್ತಾ ಇದೀಯಾ, ಅಥವಾ ಇದೊಂದನ್ನೇ ಇಷ್ಟಪಡ್ತೀಯಾ, ಯಾವುದಾದ್ರೂ ಆಗಿರಲಿ, ಭೌತಿಕದಲ್ಲೇ ನಾವು ಮುಳುಗಿದ್ರೂ ಕೂಡ ನಮಗೆ ಒಂದು ಅವಕಾಶ ಕೊಡ್ತಾನೆ. ನಮ್ಮ ಮನಸ್ಸಿಗೆ ಅಥವಾ ಯಾರ ಮೂಲಕನಾದರೂ ನಮಗೆ ಹೇಳಿಸ್ತಾನೆ, ನೀನು ಮಾಡ್ತಾ ಇರೋದು ಸರಿಯಲ್ಲ, ಈ ರೀತಿ ಮಾಡು ಅಂತಂದ್ಬಿಟ್ಟು ಆ ಒಂದು ಅವಕಾಶವನ್ನು ನಾವು ಪಡ್ಕೊಳ್ಬೇಕು. ಆವಾಗ ನಾವು ಈ ಭ್ರಮೆಯಿಂದ ಹೊರಗಡೆ ಬರ್ತೀವಿ. ಇಲ್ಲ, ನಾನು ಮಾಡ್ತಾ ಇರೋದೇ ಸರಿ, ನಾನು ಹೀಗೆ ಮಾಡ್ತೀನಿ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಭಗವಂತ ಎಷ್ಟು ಕರುಣೆ ಇರೋನು ಅಂತಂದರೆ ಭೌತಿಕದಲ್ಲೇ ಮುಳುಗಿರುವಂಥ ನಮಗೂ ಕೂಡ ಒಂದು ಅವಕಾಶ ಕೊಡ್ತಾನೆ. ನೀನು ಇದರಿಂದ ಹೊರಗಡೆ ಬಾ ಅಂತಂದ್ಬಿಟ್ಟು ಆ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು. ಅದಕ್ಕೋಸ್ಕರನಾದರೂ ನಾವು ಸತ್ಸಂಗಗಳಲ್ಲಿ ಭಾಗಿಯಾಗಬೇಕು. ಅದರಿಂದ ನಮ್ಗೆ ವಿಚಾರಗಳು ಗೊತ್ತಾಗತ್ತೆ. ವಿವೇಕ ಜಾಗೃತವಾದಾಗ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಾದರೂ ಗೊತ್ತಾಗುವಷ್ಟಾದರೂ ನಮಗೆ ಬುದ್ಧಿ ಇರುತ್ತೆ. ಇಲ್ಲ ಅಂತಂದರೆ ಯಾರು ಎಷ್ಟೇ ಹೇಳಿದ್ರು ಕೂಡ ನಾವೇನು ಮಾಡ್ತೀವೋ ಅದೇ ಸರಿ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.